ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು 2024ನೇ ಇಸವಿಯ ಕೊನೆಯ ದಿನವನ್ನು ನಮ್ಮ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಶ್ರವಣಬೆಳಗೊಳಕ್ಕೆ ಹೋಗಿದ್ವಿ. ಅಲ್ಲಿ 2 ಬೆಟ್ಟ ಇದೆ, ಒಂದು ವಿಂಧ್ಯಗಿರಿ, ಒಂದು ಚಂದ್ರಗಿರಿ. ವಿಂಧ್ಯಗಿರಿ ಬೆಟ್ಟ ಸ್ವಲ್ಪ ದೊಡ್ಡದಿದೆ, ಬಟ್ ಮಕ್ಕಳೆಲ್ಲ ಇದ್ರಲ್ಲ, ಹಾಗೆ ಅಪ್ಪಾಜಿನೂ ಕೂಡ ಇದ್ದರು, ಸೊ ಅವ್ರಿಗೆ ಹತ್ತಕ್ಕಾಗಲ್ಲ ಅಂದ್ಕೊಂಡು ಚಂದ್ರಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಶ್ರವಣಬೆಳಗೊಳಕ್ಕೆ ಬಂದ್ವಿ. ಹಾಗೆ ಅಲ್ಲಿಗೆ ಬಂದ ತಕ್ಷಣವೇ ಮಕ್ಕಳು ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಕೇಳಿದ್ರು. ಅವರು ಮನೆಯಿಂದ ಹೊರಡಬೇಕಾದ್ರೆ ತುಂಬ ಖುಷಿಯಿಂದ ಹೊರಡೋ ಖುಷಿನಲ್ಲಿ ಏನೂ ತಿನ್ನಲಿಲ್ಲ, ಹಾಗೆ ಬಂದರು. ಅಲ್ಲಿಗೆ ಬಂದಮೇಲೆ ಏನಾದರೂ ಸ್ವಲ್ಪ ಕೊಡಿಸಿ ಅಂತ ಕೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಸ್ಯಾಂಡ್ವಿಚ್ನ ಕೊಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಇಲ್ಲಿ ಬನ್ನಿ, ಇಲ್ಲಿ ಈ ಮಕ್ಕಳು ಮನೆಯಿಂದ ಹೊರಡ್ಬೇಕಾದ್ರೆ ಏನಾದ್ರು ತಿಂದರು ಅಂದರೆ ಖುಷಿಲಿ ಏನೂ ತಿಂದಿಲ್ಲ. ಇಲ್ಲಿ ಬಂದ್ಬಿಟ್ಟು ಏನಾದರೂ ಕೊಡಿಸಿ ಅಂತ ಕೂತಿದ್ದಾರೆ. ನಿನಗೆ ಕೊಡಿಸ್ತಾ ಇಲ್ವಲ್ಲ? ಇವರಿಬ್ಬರಿಗೆ ಮಾತ್ರ ಕೊಡಿಸ್ತಾ ಇರೋದು. ಸೊ ಬ್ರೆಡ್ ಟೋಸ್ಟ್ಗೆ ಹೇಳಿದ್ದೀನಿ, ಸ್ವಲ್ಪ ಒಂದೊಂದು ಬ್ರೆಡ್ ಟೋಸ್ಟ್ ತಿನ್ಕೊಂಡು ಚಿಕ್ಕ ಬೆಟ್ಟ ಹತ್ತೋಣ ಅಂತ. ಇಬ್ಬನಿ, ಶ್ರಾವ್ಯ, ಸಾರಂಗ್ ನಾನು. ದೊಡ್ಡ ಬೆಟ್ಟ ನೋಡಿ, ಇದೇ ದೊಡ್ಡ ಬೆಟ್ಟ. ಈ ಬೆಟ್ಟಕ್ಕಂತೂ ಹತ್ತಕ್ಕಾಗಲ್ಲ ಇವಾಗ, ಅದಕ್ಕೆ ಚಿಕ್ಕ ಬೆಟ್ಟನೇ ಹತ್ಬಿಟ್ಟು ಬಂದ್ಬಿಡೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಪಾಪ ಕ್ರಿಸ್ಮಸ್ ಹಾಲಿಡೇಸ್ಗೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು, ಅದಕ್ಕೆ ಚಿಕ್ಕ ಬೆಟ್ಟ ಹಚ್ಚೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಅದೇ ಮಕ್ಕಳು ಎಲ್ಲ ಇರ್ತಾರಲ್ಲ ಅಂತ ಚಿಕ್ಕ ಬೆಟ್ಟನೇ ಹಚ್ಚೋಣ ಅಂತ. ಸ್ಯಾಂಡ್ವಿಚ್ ಕೂಡ ರೆಡಿ ಆಗ್ತಾ ಇದೆ. ಸುಮಾರು ಜನ ಬರ್ತಾರೆ. ಸ್ಯಾಂಡ್ವಿಚ್ ರೆಡಿ ಆಯಿತು. ಕೂತ್ಕೊಳ್ಳಿ. ತಡಿ. ನ್ಯೂ ಇಯರ್ ಕೇಕ್ ಇವತ್ತೇ ಕಟ್ ಮಾಡಿದ್ದಾರೆ ಅವರು, ಈಗಲೇ. ಬನ್ನಿ ಎಲ್ಲರೂ ವಿಡಿಯೋ ಮಾಡ್ಕೊಂಡು. ಇದು ಚಂದ್ರಗಿರಿ ಬೆಟ್ಟ. ಇಲ್ಲಿ ಒಂದು 200ರಿಂದ 250 ಮೆಟ್ಲುಗಳಿರಬಹುದು ಅನಿಸುತ್ತೆ ಅಷ್ಟೇ. ಸೊ ಮಕ್ಕಳಿಗೂ ಈಸಿ ಆಗುತ್ತೆ, ಹಾಗೆ ಅಪ್ಪಾಜಿಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ನಾವು ಇವಾಗ ಇಲ್ಲಿಗೆ ಬಂದಿದ್ದೀವಿ, ಈಗ ಬೆಟ್ಟ ಹತ್ತೋದಕ್ಕೆ ಅಂತ. ನಡಿ, ಹತ್ತು. ಮೆಟ್ಲೆಷ್ಟಿದೆ ಕೌಂಟ್ ಮಾಡ್ತೀರಾ? ಬೇಡಪ್ಪ, ಬಿದ್ರೆ ಆಮೇಲೆ. ಸ್ಟಾರ್ಟ್ ಆಯಿತು ಈಗ ಬೆಟ್ಟ ಹತ್ತದು. ಹಾಂ, ಹೋಗ್ಬಾ. ನಾನು ನಮ್ಮ ಅಪ್ಪಾಜಿ ಹಿಂದೆ ನಡ್ಕೊಂಡು ಬರ್ತಾ ಇದ್ದೀವಿ. ಇಷ್ಟಕ್ಕೆ ಸುಸ್ತಾಯ್ತಪ್ಪ ನೋಡಿ. ಇವತ್ತು ದಿನ ಕಸ ಗುಡಿಸ್ತಾರಂತೆ. ಇನ್ನೂ ತುಂಬ ಹತ್ತಬೇಕು. ಇಷ್ಟಕ್ಕೇನೆ ಸುಸ್ತಾದ್ರೆ ನಾನೇ ಹೊಸರೋಡಿತಾ ಇದ್ದೀನಿ. ಕಾಣಿಸ್ತಿದ್ಯಾ? ಓಹೋ, ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಸಂಜೆ 4:15 ಆಗಿದೆ, ಅದಕ್ಕೆ ಇಷ್ಟು ಪರವಾಗಿಲ್ಲ. ಇಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ, ತುಂಬ ಬಿಸಿಲು. 4:15 ಟೈಮೆಲ್ಲ ಇಷ್ಟು ಬಿಸಿಲಿದೆ ನೋಡಿ. ಇದು ವಿಂಧ್ಯಗಿರಿ ಬೆಟ್ಟ, ಇದು ದೊಡ್ಡ ಬೆಟ್ಟ ಅಂತಲೂ ಹೇಳ್ತಾರೆ ನೋಡಿ. ಇಲ್ಲಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಒಂದು ಮೆಟ್ಲೇ ಯೂಸ್ ಮಾಡ್ತಿಲ್ಲ, ಹಿಂಗೆ ಹೋಗ್ತಾ ಇದ್ದಾನೆ.
ಐ ಥಿಂಕ್ ಇದೇ ಈಸಿ ಅನ್ಸುತ್ತೆ ಈ ಮೆಟ್ಲು ಹತ್ತೋದಕ್ಕಿಂತ. ಇಲ್ಲಿಂದ ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹತ್ತದಷ್ಟು ಗೊತ್ತಾಗಲ್ಲ. ಚೆನ್ನಾಗಿ ಅಲ್ಲಿ ಬೇಡ, ಇಲ್ಲಿ ಬಾ, ಈ ಕಡೆ ಬಾ. ಈ ಒಂದು ಮೂರ್ತಿ ಏನಿದೆ ಇದು ಅಲ್ಲಿ ವಿಂಧ್ಯಗಿರಿ ಬೆಟ್ಟದಲ್ಲಿರುವಂಥ ಬಾಹುಬಲಿ ಇದ್ದಾರಲ್ಲ ಅವರ ಅಣ್ಣ ಭರತನ ಒಂದು ವಿಗ್ರಹ ಅಂತ ಹೇಳ್ತಾರೆ. ಇದು ಕುಬ್ಜನಾಗಿರುವಂಥ ವಿಗ್ರಹ ಅಂತ ಕೂಡ ಹೇಳ್ತಾರೆ. ಇದು ಶ್ರೀ ಶಾಂತಿನಾಥ ಬಸದಿ. ಸುಪಾರ್ಶ್ವನಾಥ ತೀರ್ಥಂಕರ. ಇದು ಶ್ರೀ ಚಂದ್ರನಾಥ ಬಸದಿ. ಚಂದ್ರನಾಥ ಭಗವಾನ್ ಶ್ರೀ ಚಂದ್ರಪ್ರಭು ತೀರ್ಥಂಕರ. ಶಾಸನ ಅದೇನೇನೋ ಇರಬೇಕು. ಒಳಗಡೆ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ. ಇದು ಚಾವುಂಡರಾಯ ಬಸ್ತಿ. ಇಲ್ಲಿಂದ ಮೇಲೂ ಹತ್ಬೋದಂತೆ, ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಹುಷಾರು ಮಕ್ಕಳ, ಎಷ್ಟು ಚಿಕ್ಕದಿದೆ ಮೆಟ್ಲಿಲ್ಲಿ. ಹುಷಾರಪ್ಪ. ಹತ್ತಿ 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 ಹುಷಾರಾಗಿ ಹತ್ತಿ. ಹಾಗೆ ಹಾಗೆ ಮನದೇ ಆ ಥರ ಇಟ್ಕೊಂಡು ಹತ್ತಿ ಅಷ್ಟೆ. ಹೇಗಿದೆ ನೋಡಿ ಮೆಟ್ಲು. ಆಗತ್ತಮ್ಮ. ಅಲ್ಲಿ ಕೈ ಇಟ್ಕೋ, ಅಲ್ಲ ಅಪ್ಪಾಜಿದ್ ಕೈ ಇಟ್ಕೋ, ಕೈ ಇಟ್ಕೋ ಅಲ್ಲ ಅಪ್ಪಾಜಿದ್. ನೋಡಿ ಚೆನ್ನಾಗಿದೆ ಅಲ್ಲ. ಪಾರ್ಶ್ವನಾಥ ಬಸದಿನ ಅದು, ಶ್ರೀ ಪಾರ್ಶ್ವನಾಥ ಬಸ್ತಿ. ಇಲ್ಲಿಂದ ನೋಡಿ, ಇಲ್ಲಿ ಕಲ್ಯಾಣಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಅಲ್ಲ ಇಲ್ಲಿಂದ ಬೆಟ್ಟ ನೋಡಿ, ಅಲ್ಲಿ ಅಲ್ಲಿ ಗೊಮ್ಮಟೇಶ್ವರ ನೋಡಿ. ಈ ಕಡೆ ನೋಡಿ ಸೀನರಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ. ವಾವ್. ಸಂಜೆ ಆಗ್ತಾ ಇದೆ, 5:30 ಆಯಿತು. ಎಷ್ಟು ಜನ ಹತ್ತಾ ಇದ್ದಾರೆ ನೋಡಿ ಅಲ್ಲಿ ದೊಡ್ಡ ಬೆಟ್ಟದಲ್ಲಿ. ಸಂಜೆ ಅಲ್ವಾ, ಜನಗಳು ಕೂಡ ಹತ್ತಾ ಇದ್ದಾರೆ, ತುಂಬ ಜನ. ನಾನು ನಿಮ್ಗಿಲ್ಲೇ ತೋರಿಸ್ತಾ ಇದ್ದೀನಿ. ಹತ್ತದೊಂದು ಟಾಸ್ಕ್, ಇಳಿಯೋದೊಂದು ಟಾಸ್ಕ್. ಅಪ್ಪಾಜಿ ನೀವು ಫಸ್ಟ್ ಇಳಿದ್ಬಿಡಿ. ತಡಿಯಪ್ಪ ಒಂದು ನಿಮಿಷ. ಬಿದ್ದರೆ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಅಂದ್ರೂ ಎಚ್ಚರಿಕೆಯಿಂದ ಇಳಿಯಿರಿ. ಹುಷಾರು. ಹೆದ್ರಕೋತಾ ಇದ್ದಾಳೆ. ಅಪ್ಪಾಜಿ ಬೇಡ, ಒಂದೇ ಮೆಟ್ಲು ಇಳಿಬೇಕು. ಕುತ್ಕೊಳ್ಳೋದು ಅಲ್ಲಿದೆಲ್ಲ ಗೊತ್ತಾಯ್ತು ಅಂತ ಇಟ್ಕೊಂಡು ನಿಧಾನಕ್ಕೆ ಹೋಗೋದು ಅಷ್ಟೇ.
ಶ್ರಾವ್ಯ ನಿನಗೆ ಗೊತ್ತಾಯ್ತಾ? ಇಷ್ಟೇ ಕುತ್ಕೊಳ್ಳೋದು. ಅಷ್ಟೇ ಲೇಖ ಮಾಡಿ ಬಾ ಅಷ್ಟೇ. ಹುಷಾರು. ಅವನು ಹೆಲ್ಪ್ ತಗೊಳ್ಳೇ ಇಲ್ಲ, ಅವನ ಪಾಣೆ ಅವನು ಇಲ್ದ. ಆಗುತ್ತಾ? ಹ್ಞೂ ಅಷ್ಟೇ. ಒಂದೊಂದೇ ಸ್ಟೆಪ್ಸ್ ಹಿಡ್ಕೊಂಡು ಬರೋದು, ಕೂತ್ಕೊಂಡು ಸ್ಟೆಪ್ಸ್ ನೋಡಿ ಇಷ್ಟೇ ಇರೋದು. ಹಬ್ಬ, ಟಾಸ್ಕ್ ಕಂಪ್ಲೀಟೆಡ್. ಎಲ್ಲ ಕಳ್ದೋದ ಇವನು. ಅವನೊಂದು ಕಡೆ ಇರಲ್ಲ, ತರಲೇ ಇಲ್ಲ ಓಡೋಗಿರ್ತಾನೆ. ಕಳ್ದೋಗ್ತಾರೆ, ಹಂಗೆ ಹೋಗ್ಬಾರ್ದು. ಬನ್ನಿ. ತಗೋಬಾರ್ದಾಗೆಲ್ಲ ಮುಟ್ಬಾರ್ದು. ಮುಟ್ಬಾರ್ದಲ್ಲಿ ಬೈತಾರೆ, ಎಲ್ಲ ಮುಟ್ಟಿದ್ರೆ ಬೈತಾರೆ. ಸಂಜೆ ಆಗ್ತಾ ಆಗ್ತಾ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಬೇಗ ಬೇಗ ನೋಡ್ಕೊಂಡು ಹೋಗಿ ದುಃಖಬಾರ್ದು, ಇದ್ರೆ ಸರಿಯಾಗಿ ಪಟ್ಟಾಗತ್ತೆ. ಕಲ್ಲು ಬೇರೆ ನೋಡಿ, ಜನನೂ ಜಾಸ್ತಿ ಆಗ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರ. ಕ್ರಿಸ್ಮಸ್ ಹಾಲಿಡೇಸ್ಗೆ ವೆಕೇಶನ್ ಕಂಪ್ಲೀಟ್ ಆಯ್ತಾ? ಹಾಂ, ಸಾಕಾ? ಸಾಕಪ್ಪು? ಇನ್ನೂ ಬೇಕಿತ್ತಾ? ಇವಾಗ ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗೆ ಮಲೇಷ್ಯಾ ಕರ್ಕೊಂಡು ಹೋಗಿ. ಮಲೇಷ್ಯಾ? ಮುಗೀತು. ಒಳಗಡೆ ಎಲ್ಲ ನೋಡಿದ್ದು ಆಯಿತು. ಹೊರಗೆ ಬಂದು ಈಗ ಆಗ್ತಾ ಇದೆ, ಹತ್ರ 6 ಗಂಟೆ ಆಗ್ತಾ ಇದೆ. ಸೂರ್ಯ ಮುಳುಗ್ತಾ ಇದ್ದಾರೆ. ಇಲ್ಲಿಂದನೇ ಚೆನ್ನಾಗಿ ಕಾಣುತ್ತೆ ದೊಡ್ಡ ಬೆಟ್ಟ ಅಲ್ವಾ ಅಮ್ಮಮ್ಮ? ಏನಿದೆ, ನಾನೇನು ತಂದಿಲ್ಲ. ಹಬ್ಬ ಸಿಕ್ಬಿಡ್ತಾ? ತಿನ್ನು, ಹೋಗಿ ಕೂತ್ಕೊಳ್ಳಿ, ನೀವು ತಿನ್ನಿ. ಕ್ವಿಕ್ ಕ್ವಿಕ್. ತಿನ್ನಮ್ಮ. Last sunset of the year 2024. Yes. So 2024 ಲಾಸ್ಟ್ ಡೇ. ಎಷ್ಟು ಚೆನ್ನಾಗಿದೆ ಅಲ್ಲ. 24 ಲಾಸ್ಟ್ ಡೇ. ಸನ್ಸೆಟ್ನು ನೋಡಿದ್ವಿ. ಬೆಂಗಳೂರಲ್ಲಿ ಖುಷಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಸನ್ರೈಸು ಕಾಣಲ್ಲ, ಸೆಟ್ಟು ಕಾಣಲ್ಲ. 24 ಎಂಡ್ ಮಾಡಿದ್ದು ಖುಷಿ ಆಯ್ತಾ? ಯಾ, ಈ ಥರ ಎಂಡ್ ಮಾಡಿದ್ದು ಖುಷಿ ಆಯ್ತಾ? ಎಸ್. ಅಯ್ಯೋ, ಸನ್ರೈಸು ಕಾಣಲ್ಲ, ಸೆಟ್ಟು ಕಾಣಲ್ಲ, ಎಲ್ಲ ಬರೀ ಬಿಲ್ಡಿಂಗೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಈವ್ನಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಲೈಟಿಂಗ್ಸ್ ಬಂದ್ಮೇಲೆ ಇನ್ನೂ ಸಗದಾಗಿ ಕಾಣುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಈ ಬೆಟ್ಟ ನಮ್ಮಪ್ಪ ಅಮ್ಮನ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ. ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ಲೈಟ್ ಎಲ್ಲ ಆನ್ ಆಗುತ್ತೆ. ಈ ಲೈಟ್ ಆನ್ ಆದಾಗ ನಮ್ಮ ಮನೆ ತನಕನೂ ಕಾಣಿಸುತ್ತೆ ಈ ಬೆಟ್ಟ. ಇದು ಶ್ರವಣಬೆಳಗೊಳ. ಸಣ್ಣ ಹೊಟ್ಟೆ ಹೋಯ್ತು. ವಾವ್, ಥ್ಯಾಂಕ್ ಯು. ಎಲ್ಲಿ ಸಿಕ್ತು ನಿಂಗೆ? ಸೂಪರ್. ಏನು ಹಿಂಗೆ ಓಡ್ತಾ ಇದೆಯಾ?
ಮುಗ್ಗರಿಸ್ತೀಯ. ಇವನಂತೂ ಇಳಿಯೋದು ಹತ್ತದು ಜಾರದು ಏನೇನೆಲ್ಲ ಕೇಳ್ತೀರ. ಜಾರ್ತಾ ಇದ್ದಾನೆ. ಈ ಹುಡ್ಗಂಗಂತೂ ಭಯನೇ ಇಲ್ಲ. ಹೌದು, ಇಲ್ಲಿಂದ ಜಾರ್ಬೋದು, ಬಟ್ ಬೇಡ, ನೀವು ಜಾರಬೇಡಿ, ಬನ್ನಿ. ನಾವು ಶ್ರವಣಬೆಳಗೊಳದಿಂದ ಬಂದು ಹಾಗೆ ಇಲ್ಲಿ ಹನುಮಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಏನಾದರೂ ರಾತ್ರಿ ಊಟಕ್ಕೆ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿ ಉಡುಪಿ ಹೋಟೆಲ್ಗೆ ಬಂದ್ವಿ. ಅಲ್ಲಿ ಸಿಂಪಲಾಗಿ ಕೆಲವೊಂದಿಷ್ಟಿನ ಪಾರ್ಸೆಲ್ ಮಾಡಿಸ್ಕೊಂಡು ಕೇಕ್ನ ತರೋದಕ್ಕೆ ಅಂತ ಒಂದು ಬೇಕರಿಗೆ ಹೋದ್ವಿ. ಇದೆ ತಗೊಳ್ಳೋಣ ಆಯಿತಾ. 4 ತಗೋ ಸಾಕು. ಏನೇನು ವೆರೈಟೀಸ್ ಇದೆ: ಬಟರ್ ನಾನ್, ಪನ್ನೀರ್ ಬಟರ್ ಮಸಾಲ, ನೂಡಲ್ಸ್, ಪನ್ನೀರ್ 65, ಗೋಬಿ ಮಂಚೂರಿ, ಫ್ರೆಂಚ್ ಫ್ರೈಸ್, ಇಷ್ಟು ವೆರೈಟೀಸ್ ಇದೆ. ಹೇಗಿದೆ? ಚೆನ್ನಾಗಿದೆಯಾ ಶ್ರವ್ಯ? ಚಿನ್ನು ಹೇಗಿದೆ? ಎಂಟರ್ಟೈನ್ಮೆಂಟ್ಗಿಂತ ಸ್ವಲ್ಪ ಹಾಗೆ ಡ್ಯಾನ್ಸ್ ಮಾಡಿದ್ವಿ. ಮಕ್ಕಳನ್ನು ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ತುಂಬ ಖುಷಿ ಆಯಿತು ಅಪ್ಪ ಅಮ್ಮ ಎಲ್ಲ ಮಾಡಿದ್ದು. ನಮ್ಮ ಹುಡುಗನಿಗೆ ಮನೆಗೆ ಕೇಕ್ ತಂದಾಗಿಂದ ಅವನಿಗೆ ಕಟ್ ಮಾಡಿದೆ ಸಮಾಧಾನ ಆಗ್ತಾ ಇರಲಿಲ್ಲ. ನಾವು ಅದು ಇದು ಹೇಳ್ಕೊಂಡು ಅವನಿಗೆ ಡ್ಯಾನ್ಸ್ ಅದು ಇದು ಮಾಡಿಸಿ ಸಮಾಧಾನ ಮಾಡಿಕೊಂಡು ಲಾಸ್ಟ್ಗೆ ಟೈಮು ಕೂಡ ಆಯಿತು 12 o'clockಗೆ. ಹಾಗೆ ನಾವು ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಕೇಕ್ನ ಕೂಡ ಕಟ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಕೂಡ ಆಯಿತು. ಜೊತೆಗೆ ನಿಮಗೂ ಕೂಡ ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.